ಬೂಮ್ ಬೂಮ್. ಒಂದು ಹೋಟೆಲ್ ಮುಂದೆ ಬೋರ್ಡ್ ಬರೆದಿತ್ತು. ಅದರ ಮೇಲೆ ಹೀಗೆ ಬರೆದಿತ್ತು, ನೀವು ಊಟ ಮಾಡಿ ನಿಮ್ಮ ಮೊಮ್ಮಗ ಬಿಲ್ ಕಟ್ತಾನೆ ಅಂತ. ಒಬ್ಬ ವ್ಯಕ್ತಿ ನೋಡಿದ, ಒಳಗೆ ಹೋದ, ಎಲ್ಲ ಐಟಮ್ಗಳನ್ನು ಆರ್ಡ್ರ್ ಮಾಡಿದ, ಹೊಟ್ಟೆ ತುಂಬ ತಿಂದ. ಆಮೇಲೆ ಎದ್ದು ಹೋಗೋ ಸಮಯದಲ್ಲಿ ಓನರ್ ಕರೆದ್ರು, ಸರ್ ನಿಮ್ಮ ಬಿಲ್ ಅಂತ ಹೇಳಿದರು. ಇವನಿಗೆ ಆಶ್ಚರ್ಯ ಆಯಿತು, ಯಾಕೆ ಸರ್ ನೀವು ಬೋರ್ಡ್ ಹಾಕಿದ್ದೀರಲ್ಲ ಅದ್ರ ಮೇಲೆ ನಡ್ಕೊಡ್ರಿ ಅಂತ ಹೇಳ್ದ. ಆತ ಹೇಳ್ದ, ಅದು ಬಿಲ್ ನಿಮ್ಮದಲ್ಲ, ಅದು ನಿಮ್ಮ ಅಜ್ಜಂದು ಅಂತ ಹೇಳ್ದ. ಇದು ಗೆಳೆಯರೇ, ಇದು ಹಾಸ್ಯವಾದರೂ ಇದರ ಕಥೆಯ ಅರ್ಥ ಮೂಲ ಜನ ಯಶಸ್ವಿ ಆಗಬೇಕು ಅಂತ ಅನ್ಕೋತಾರೆ, ಆದರೆ ಕಷ್ಟಪಡಲ್ಲ. ತಾನು ಸಕ್ಸಸ್ ಆಗಬೇಕು, ಆದರೆ ಬೇರೆಯವರು ಕಷ್ಟಪಡಬೇಕು ಅಂತ ಸೇಫಾಗಿರ್ತಾನೆ. ಇದು ಹೇಗೆ ಸಾಧ್ಯ ಗೆಳೆಯರೇ? ಯಶಸ್ಸು ಸಕ್ಸಸ್ ಬೇಕಾಗಿದ್ದರೆ ರಾತ್ರಿ ಹಗಲು ಕಷ್ಟಪಡಲೇಬೇಕು. ಕೆಲಸದಲ್ಲಿ ಯಾವುದು ದೊಡ್ಡದು ಚಿಕ್ಕದಂಬುದು ಇರಲ್ಲ. ನಾನು ಅದು ಓದೀನಿ ಇದು ಓದೀನಿ ಅಂದುಕೊಳ್ಳಬಾರ್ದು. ಪಾನಿಪುರಿ ಅಂಗಡಿಯವನು ಅಥವಾ ಚಾ ಮಾರೋರು ಇವತ್ತು ನಾಳೆ ಮರ್ಸಿಡೀಸ್ ಕಾರು ಅಥವಾ ತುಂಬ ದುಡ್ಡು ಮಾಡಿದ್ದಾರೆ ಈ ಕಾಲದಲ್ಲಿ. ಗೆಳೆಯರೇ, ಜೀವನದಲ್ಲಿ ನಿಮಗೆ ಗುರಿ ಬಗ್ಗೆ ಕ್ಲಾರಿಟಿ ಇರಲೇಬೇಕು. ಇದ್ದರೆ ನೀವು ಸಾಗೋ ದಾರಿ ಭಾಳ ಈಸಿಯಾಗಿರ್ತದೆ. ನೆನಪಿರಲಿ, ಪಾಲಿಗೆ ಬಂದಿದ್ದು ಪಂಚಾಮೃತ. ತೃಪ್ತಿಪಡಿ. ಜೈ ಹಿಂದ್.